ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿನದ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರಲಿಕ್ಕಿರುವಂಥ ವೇದ ಭಾಗವು ದಾನಿಯೇಲನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯವನ್ನು ನಾನು ಆರಿಸಿಕೊಂಡಿದ್ದೇನೆ. ಅದರಲ್ಲಿ ಈ ಒಂದು ಸಂದೇಶದ ತಲೆಬರಹ ದಾನಿಯೇಲನ ಉಪವಾಸದ ಪ್ರಾರ್ಥನೆ. ಮೊದಲನೆಯ ಒಂದು ಪಾಯಿಂಟನ್ನು ಈ ರೀತಿಯಾಗಿ ನೋಡೋಣ. ದಾನಿಯೇಲನ ಸಂಪೂರ್ಣ ವಿಷಯಗಳನ್ನು ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ದಾನಿಯೇಲನ ವ್ಯಕ್ತಿತ್ವ ಹೇಗಿತ್ತು ಎಂದು ನಾವು ಮೊದಲನೇದಾಗಿ ನೋಡಿಕೊಳ್ಳೋಣ. ದಾನಿಯೇಲನು ಇಸ್ರಾಯೇಲರ ರಾಜವಂಶದಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವನು, ಸುಂದರನು, ಶಾಸ್ತ್ರಜ್ಞನು, ಪಂಡಿತನು, ವಿದ್ಯಾನಿಪುಣನು, ಜ್ಞಾನ ವಿವೇಕವುಳ್ಳವನು, ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವವನು, ದೇವರಿಗೆ ಅತೀ ಪ್ರಿಯನು, ಯುವಕನು, ಪ್ರವಾದಿಯೂ ಆಗಿದ್ದನು ಎಂದು. ನಾವು ಯಾರಿಗಾದರೂ ಪರಿಚಯ ಹೇಳುವಾಗ ಅಥವಾ ಪರಿಚಯಿಸಬೇಕಾದಾಗ ಅವರು ನಮ್ಮ ಎದುರುಗಡೆ ಇಲ್ಲದೇ ಇರುವಾಗ ಅವರನ್ನು ನಾವು ಇನ್ನೊಬ್ಬರಿಗೆ ಪರಿಚಯ ಮಾಡುವಾಗ ಎತ್ತರಗಿದ್ದಾರೆ ನೋಡ್ರಿ, ಬೆಳ್ಳಗಿದ್ದಾರೆ, ದಪ್ಪಗಿದ್ದಾರೆ, ಅವರು ಇಂತಿಂಥ ಕೆಲಸ ಮಾಡ್ತಾರೆ ಎಂದು ನಾವು ಪರಿಚಯಿಸಿದ ಹಾಗೆ ದಾನಿಯೇಲನಿಗೆ ಸತ್ಯವೇದವು ಆತನ ವ್ಯಕ್ತಿತ್ವದ ವಿಷಯವಾಗಿ ಪರಿಚಯಿಸ್ತಾ ಇದೆ. ಆತನು ದಾನಿಯೇಲನು ರಾಜವಂಶದಲ್ಲಿ ಹುಟ್ಟಿರುವಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಅವನಲ್ಲಿ ಯಾವ ಅಂಗದೋಷ ಇರಲಿಲ್ಲ, ದೇಹದ ಯಾವ ಭಾಗದಲ್ಲಿಯೂ ದೋಷವಿರಲಿಲ್ಲ. ಆತನ ಕಣ್ಣು ಕುರುಡಾಗಿರಲಿಲ್ಲ, ಮೂಕಾಗಿರಲಿಲ್ಲ, ಕೈಕಾಲುಗಳು ನೆಟ್ಟಗೆ ಇತ್ತು. ಎಲ್ಲ ದೇಹದ ಅಂಗಾಂಗಗಳು ದೋಷವಿಲ್ಲದೆ ಚೆನ್ನಾಗಿದ್ದವು ಎಂದಿದರ ಅರ್ಥವು ನಮ್ಮನ್ನು ಸೂಚಿಸ್ತದೆ. ಅಷ್ಟೇ ಅಲ್ಲದೆ ದಾನಿಯೇಲನು ಸುಂದರನಾಗಿದ್ದನು ಎಂದು ಸತ್ಯವೇದ ತಿಳಿಸ್ತದೆ. ಸುಂದರನಾಗಿದ್ದನು, ಯುವಕನಾಗಿದ್ದನು, ಪ್ರವಾದಿಯಾಗಿದ್ದನು, ಪಂಡಿತನಾಗಿದ್ದನು. ಎಷ್ಟೊಂದು ಗುಣಗಳು ಆತನಲ್ಲಿ ಅಡಕವಾಗಿವೆ. ವಿದ್ಯಾನಿಪುಣನಾಗಿದ್ದನು, ಜ್ಞಾನ ವಿವೇಕಗಳನ್ನು ಹೊಂದಿದವನಾಗಿದ್ದನು. ಅಷ್ಟೇ ಅಲ್ಲದೆ ಸ್ವಪ್ನಗಳನ್ನು, ಕನಸುಗಳನ್ನು ಮತ್ತು ದಿವ್ಯ ದರ್ಶನಗಳನ್ನು ಗ್ರಹಿಸುವವನಾಗಿದ್ದನು, ತಿಳಿದುಕೊಳ್ಳುವವನಾಗಿದ್ದನು. ಈ ಕನಸಿನ ಅರ್ಥವನ್ನು ಹೇಳುವವನಾಗಿದ್ದನು. ದಿವ್ಯ ದರ್ಶನಗಳು, ದರ್ಶನ ಅಲ್ಲದೆ ಅದಕ್ಕಿಂತ ದೊಡ್ಡ ದೊಡ್ಡ ದರ್ಶನಗಳ ಅರ್ಥವನ್ನು ತಿಳಿಸುವಾತನು ದಾನಿಯೇಲನಾಗಿದ್ದನು. ಆದ್ದರಿಂದ ದಾನಿಯೇಲನು ಆತನ ವ್ಯಕ್ತಿತ್ವವು ಎಂಥದ್ದಾಗಿತ್ತು ಎಂದು ಸತ್ಯವೇದವು ನಮ್ಮನ್ನು ಪರಿಚಯಿಸುವಾಗ, ಕರ್ತನಲ್ಲಿ ದೇವಜನರೇ, ಸತ್ಯವೇದವು ಅಂದರೆ ಯೇಸು ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಿಂದ ಪರಿಚಯಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಜನರು ಎಂದು ನಮ್ಮ ಸಂಗಡಿಗರು ಬೇರೆಯವರನ್ನು ಪರಿಚಯಿಸ್ತಾ ಇದ್ದಾರಾ? ನಮ್ಮ ಕುಟುಂಬದವರು ಪರಿಚಯಿಸ್ತಾ ಇದ್ದಾರಾ? ನಮ್ಮ ಗೆಳೆಯರು ಪರಿಚಯಿಸ್ತಾ ಇದ್ದಾರಾ? ಅವರು ಯೇಸು ಸ್ವಾಮಿ ಮಕ್ಕಳು, ಅವರು ದೇವರ ಸೇವಕರು, ಅವರು ರಕ್ಷಿಸಲ್ಪಟ್ಟವರು, ಅವರು ಬೇರ್ಪಡಿಸಲ್ಪಟ್ಟವರು, ವಿಮೋಚಿಸಲ್ಪಟ್ಟವರು ಎಂದು ಜನರು ನಮ್ಮನ್ನು ಇತರರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರಾ? ಅಂಥ ಪರಿಚಯ ಮಾಡಿಕೊಡುವಂಥದ್ದು ಪ್ರತ್ಯೇಕಿಸಲ್ಪಟ್ಟವರು ಎಂದು ಪರಿಚಯ ಮಾಡಿಕೊಡುವಂಥ ವ್ಯಕ್ತಿತ್ವ ನಮ್ಮದಾಗಿರಬೇಕು ಎಂದು ಈ ಒಂದು ದಾನಿಯೇಲನ ವ್ಯಕ್ತಿತ್ವದ ಮೂಲಕ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ಎರಡನೇ ವಿಷಯ, ದಾನಿಯೇಲನು ಉಪವಾಸದ ಪ್ರಾರ್ಥನೆ ಏಕೆ ಮಾಡಿದನು ಎಂದು. ದಾನಿಯೇಲನು ಉಪವಾಸದ ಪ್ರಾರ್ಥನೆ ಮಾಡೋದಕ್ಕೆ ಅಲ್ಲಿ ಒಂದು ಕಾರಣ ಇತ್ತು. ನಾವು ಕೂಡ ಉಪವಾಸ ಪ್ರಾರ್ಥನೆ ಮಾಡ್ತೀವಿ. 40 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತೀವಿ, 21 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತೇವೆ, 7 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತೇವೆ, 3 ದಿವಸ ಮಾಡ್ತೇವೆ, 1 ದಿವಸ ಮಾಡ್ತೇವೆ. ಕಾರಣ ಏನಂತ ಗೊತ್ತಿದೆಯಾ? ಕಾರಣ ಇಲ್ಲದೆ ನಾವು ಉಪವಾಸ ಮಾಡ್ತಾಯಿದ್ದೀವ? ಅಥವಾ ನಾವು ಯಾವ ವಿಷಯಗಳಿಗಾಗಿ ಉಪವಾಸ ಮಾಡ್ತಾ ಇದ್ದೇವೆ ಎನ್ನುವಂಥದ್ದು ನಾವು ದೇವರ ಮುಂದೆ ಮನವಿಯನ್ನು ಇಡ್ತಾ ಇದ್ದೀವ?
ಈ ವಿಷಯದಲ್ಲಿ ನಾವು ನೋಡುವಾಗ ದಾನಿಯೇಲನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಉಪವಾಸದಲ್ಲಿ ನಿರತನಾದನು ಎಂದು ನಾವು ನೋಡುತ್ತೇವೆ. ಯೆರೂಸಲೇಮು 70 ವರ್ಷಗಳವರೆಗೆ ಹಾಳು ಬಿದ್ದಿರುವಂಥ ವಿಷಯ ದಾನಿಯೇಲನಿಗೆ ತಿಳಿಯಿತು. ಆವಾಗ ದಾನಿಯೇಲನು ಉಪವಾಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಉಪವಾಸ ಮಾಡುವುದಕ್ಕೆ ಪ್ರಾರಂಭಿಸಿದಂಥ ಸಮಯ ಆತನು ಕಠಿಣವಾದ ಉಪವಾಸ ವ್ರತವನ್ನು ಮಾಡಿದನು ಎಂದು ನಾವು ನೋಡುತ್ತೇವೆ. ಆತನು ಯಾವುದಕ್ಕಾಗಿ ಉಪವಾಸ ಮಾಡಿದನೆಂದರೆ 70 ವರ್ಷಗಳು ಯೆರೂಸಲೇಮಿನ ದೇವಾಲಯವು ಹಾಳು ಬಿದ್ದಿರುವಂಥ ವಿಷಯವನ್ನು ತಿಳಿದು, ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಮ್ಮ ಸಭೆಗಳು ಎಷ್ಟು ಹಾಳಾಗ್ತಾ ಇವೆ, ನಮ್ಮ ಸಭೆಗಳು ಯಾವ ಸ್ಥಿತಿಗೆ ಬಂದು ನಿಲ್ತಾ ಇವೆ, ನಮ್ಮ ಸಭೆಗಳು ಯಾರ ಕೈವಶವಾಗ್ತಾ ಇವೆ, ನಮ್ಮ ಸಭೆಗಳು ಕೋರ್ಟ್ ಕಚೇರಿಗೆ ಹೋಗ್ತಾ ಇವೆ, ನಮ್ಮ ಸಭೆಗಳಲ್ಲಿ ಏನು ನಡೀತಾ ಇದೆ ಎನ್ನುವಂಥದ್ದನ್ನು ನಾವು ವಿಚಾರಿಸಿಕೊಳ್ಳುವಾಗ ನಿನ್ನ ಪ್ರಾರ್ಥನೆ ಎಂಥದ್ದಾಗಿದೆ? ನನ್ನ ಸಭೆಗೋಸ್ಕರ ದಾನಿಯೇಲನು ಪ್ರಾರ್ಥನೆ ಮಾಡಿದ ಹಾಗೆ ಉಪವಾಸ ಪ್ರಾರ್ಥನೆ ನನ್ನದಾಗಿದೆಯಾ? ದಾನಿಯೇಲನು ಶಾಸ್ತ್ರಗಳನ್ನು ಹುಡುಕಿ ತೆಗೆದು ಆತನು ಅದನ್ನು ಮಾಡಿದನು. ನಮ್ಮ ಕಣ್ಣು ಮುಂದೆನೇ ಎಲ್ಲ ನಡೀತಾ ಇದ್ದಾಗ್ಯೂ ಕೂಡ ನಮ್ಮ ಸಭೆಗಾಗಿ, ನಮ್ಮ ಆರಾಧನೆ ಮಂದಿರಕ್ಕಾಗಿ, ನಮ್ಮ ಜನರಿಗಾಗಿ, ನಮ್ಮ ಸಭಿಕರಿಗಾಗಿ, ನಮ್ಮ ಅಧಿಕಾರಿಗಳಿಗಾಗಿ, ನಮ್ಮ ಮೇಲಾಧಿಕಾರಿಗಳಂದರೆ ನಮ್ಮ ಸಭೆಯಲ್ಲಿರಲಿಕ್ಕಿರುವಂಥ ಎಲ್ಲ ಮೇಲಾಧಿಕಾರಿಗಳಿಗಾಗಿ ನಾವು ಎಷ್ಟರ ಮಟ್ಟಿಗೆ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ಉಪವಾಸ ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ಇನ್ಸ್ಟಿಟ್ಯೂಟ್ಸ್, ನಮ್ಮೆಲ್ಲ ಹಾಸ್ಪಿಟಲ್ಸ್, ನಮ್ಮ ಎಲ್ಲ ಶಾಲಾ ಕಾಲೇಜುಗಳು, ನಮ್ಮ ಎಲ್ಲ ಸಭೆಗಳು 150 ವರ್ಷ 200 ವರ್ಷದ ಹಿಂದಿನ ಕಾಲದಲ್ಲಿ ನಮಗೋಸ್ಕರ ಅನೇಕರು ಕಣ್ಣೀರು ಸುರಿಸಿದ್ದಾರೆ, ಬೆವರನ್ನು ಸುರಿಸಿದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಹೊರಗಿನ ದೇಶದಿಂದ ಬಂದಿರಲಿಕ್ಕಿರುವಂಥ ಮಿಷನರಿಗಳು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅವರು ತಮ್ಮ ದೇಶವನ್ನು ಬಿಟ್ಟು, ತನ್ನ ಜನರನ್ನು ಬಿಟ್ಟು, ತನ್ನ ರಕ್ತ ಸಂಬಂಧಿಕರನ್ನು, ಹೆಂಡತಿ ಮಕ್ಕಳನ್ನು, ಉದ್ಯೋಗವನ್ನು ತೊರೆದು ಈ ಭಾರತ ದೇಶಕ್ಕೆ ಬಂದು ನಮ್ಮ ಭಾರತ ದೇಶದಲ್ಲಿ ಈ ಎಲ್ಲ ಸಭೆಗಳನ್ನು, ಎಲ್ಲ ಶಾಲಾ ಕಾಲೇಜುಗಳನ್ನು, ಎಲ್ಲ ಆಸ್ಪತ್ರೆಗಳನ್ನು, ಇನ್ನೂ ಅನೇಕ ಆಸ್ತಿ ಅವರಿಲ್ಲಿ ಮಾಡಿ ಹೋಗಿರುವಾಗ ಅದನ್ನು ಉಳಿಸಿಕೊಳ್ಳುವುದಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ. ಪ್ರಾರ್ಥಿಸೋಣವೇ ಅದಕ್ಕೋಸ್ಕರ, ಉಪವಾಸವಿರೋಣವೇ ಅದಕ್ಕೋಸ್ಕರ, ದೇವರ ಮುಂದೆ ಈ ಸಮಸ್ಯೆಗಳನ್ನು ಇಡೋಣವೇ. ಈ ರೀತಿಯಾಗಿ ಮಾಡುವುದರಿಂದ ದೇವರು ನಮಗೆ ಉತ್ತರ ಕೊಡುವ ಆತನಾಗಿದ್ದಾನೆ. ಅದಕ್ಕೋಸ್ಕರ ಆತನು ಪ್ರಾರ್ಥಿಸಿದನು. ದಾನಿಯೇಲನು ಯೆರೂಸಲೇಮಿನ ಸಭೆಗೋಸ್ಕರ ಪ್ರಾರ್ಥಿಸಿದನು. ಅಲ್ಲಿನ ಜನರು ಪಾಪ ಮಾಡಿದ್ದಕ್ಕೋಸ್ಕರ, ಕ್ಷಮೆಗೋಸ್ಕರ ಆತನು ಪ್ರಾರ್ಥಿಸಿದನು. ನಮ್ಮ ಸಭೆಗಳಲ್ಲಿ ಏನು ನಡೀತಾ ಇದೆ ಎನ್ನುವಂಥದ್ದನ್ನು ನಾವು ದೇವರ ಮುಂದೆ ಆ ಸಮಸ್ಯೆಯನ್ನು ಇಟ್ಟು ನಾವು ಕೂಡ ಪ್ರಾರ್ಥಿಸೋರಾಗಿರೋಣ ಎಂದು ನಾನು ಹೇಳುವುದಕ್ಕೆ ಇಷ್ಟವುಳ್ಳವಳಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದಾನಿಯೇಲನ ವಿಷಯವಾಗಿ 3ನೆಯ ಒಂದು ಅಂಶ ಏನೆಂದರೆ, ದಾನಿಯೇಲನು ಪ್ರಾರ್ಥನೆ ಮಾಡುವ ವಿಧ ಹೇಗಿತ್ತು ಎಂದು. ಆತನು ತನ್ನ ಮುಖವನ್ನು ದೇವರ ಕಡೆಗೆ ಎತ್ತಿದನು, ತನ್ನ ಕೈಗಳನ್ನು ಪರ್ವತದ ಕಡೆಗೆ ಎತ್ತಿದನು, ತನ್ನ ಮನಸ್ಸು ಸಂಪೂರ್ಣವಾದ ಮನಸ್ಸಿನಿಂದ ದೇವರ ಸನ್ನಿಧಾನದಲ್ಲಿ ಹೋದನು. ಮತ್ತು ಆತನು ಜನರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿದನು ಎಂದು. ಪ್ರಾರ್ಥನೆ ಅಂತಂದರೆ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ನನ್ನ ಮಕ್ಕಳಿಗೋಸ್ಕರ,
ನನಗೋಸ್ಕರ ಮಾಡುವಂಥ ಪ್ರಾರ್ಥನೆ ಅದು ಪ್ರಾರ್ಥನೆ. ಮತ್ತು ವಿಜ್ಞಾಪನೆ ಅಂತಂದರೆ ಜನರಿಗೋಸ್ಕರ, ಸಭೆಗಳಿಗೋಸ್ಕರ, ಸೇವೆಗೋಸ್ಕರ, ಈ ರೀತಿಯಾಗಿ ಬೇರೆಯವರಿಗೋಸ್ಕರ ಮಾಡುವಂಥ ಪ್ರಾರ್ಥನೆ ಅದು ವಿಜ್ಞಾಪನೆಯಾಗಿದೆ. ಇಲ್ಲಿ ದಾನಿಯೇಲನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರ ಮುಂದೆ ಮುಖವನ್ನು ದೇವರ ಕಡೆಗೆ ಎತ್ತಿ, ತನ್ನ ಕೈಗಳನ್ನು ಎತ್ತಿ, ತನ್ನ ಹೃದಯವನ್ನು ಎತ್ತಿ ಆತನ ಕಡೆಗೆ ನೋಡುತ್ತಾ ಆತನಲ್ಲಿ ಮೊರೆ ಹೊಕ್ಕನು, ಪ್ರಾರ್ಥಿಸಿದನು ಎಂದು ನಾವು ನೋಡುತ್ತೇವೆ. 4ನೆಯ ಅಂಶ, ನಾವು ಕೂಡ ಆ ರೀತಿಯಾಗಿ ಸಂಪೂರ್ಣವಾಗಿ ಆತನಿಗೆ ಸಮರ್ಪಣೆ ಮಾಡಿ ಪ್ರಾರ್ಥಿಸುವವರಾಗಿರಬೇಕು. 4ನೇ ಅಂಶ, ದಾನಿಯೇಲನು ಯೆಹೋವ ದೇವರನ್ನು ಏನೆಂದು ಸಂಬೋಧಿಸಿ ಪ್ರಾರ್ಥನೆ ಮಾಡಿದನು. ದಾನಿಯೇಲನು ಎಷ್ಟು ಚೆನ್ನಾಗಿ ದೇವರಿಗೆ ಪ್ರೇಸ್ ಮಾಡ್ತಾಯಿದ್ದಾನೆ, ಪ್ಲೀಸ್ ಮಾಡ್ತಾಯಿದ್ದಾನೆ ನೋಡ್ರಿ. ಕರ್ತನೇ, ಮಹೋನ್ನತನೇ, ಭಯಂಕರನೇ, ಕರುಣಾಮಯನೇ, ಧರ್ಮ ಸ್ವರೂಪನೇ, ಕ್ಷಮಿಸುವವನೇ, ಸ್ವಾಮಿ ಸ್ವಾಮಿ ಎಂದು ಆತನು ಸಂಬೋಧಿಸ್ತಾ ಇದ್ದಾನೆ. ದೇವರನ್ನು ಯಾವ ರೀತಿಯಿಂದ ಆತನು ಹೇಳ್ತಾ ಇದ್ದಾನೆ ನೋಡ್ರಿ. ಕರ್ತನೇ ನಾವು ಹೇಳ್ತೀವಿ, ಕರ್ತನೇ ಯೇಸುವೇ ಎಂದು ನಾವು ಕೂಡ ಪ್ರಾರ್ಥಿಸ್ತೇವೆ. ಆತನು ಮಹೋನ್ನತನೆಂದು ನಾವು ಕೂಡ ಪ್ರಾರ್ಥಿಸ್ತೇವೆ. ಭಯಂಕರನೇ, ಹೌದು, ಯೇಸು ಸ್ವಾಮಿ ಪ್ರೀತಿ ಸ್ವರೂಪನೂ ಹೌದು, ದಹಿಸುವ ಅಗ್ನಿಯೂ ಹೌದು. ಆದ್ದರಿಂದ ಭಯಂಕರನೇ ಎಂದು ಆತನು ಹೇಳ್ತಾ ಇದ್ದಾನೆ. ಮತ್ತು ಇನ್ನೊಂದೇನು ಹೇಳ್ತಾ ಇದ್ದಾನೆ, ಕರುಣಾಮಯನೇ, ಕರುಣೆ ತೋರಿಸಪ್ಪ ಎಂದು ಆತನು ಕೇಳ್ತಾ ಇದ್ದಾನೆ. ಮತ್ತು ಇನ್ನೊಂದು ಅದೇ ಇದರಲ್ಲಿ 4ನೇ ಅಂಶದಲ್ಲಿ 2ನೇ ಪಾಯಿಂಟು, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ. ದೇವರು ವಾಗ್ದಾನ ಕೊಟ್ಟು ವಾಗ್ದಾನ ನೆರವೇರಿಸುವ ಆತನಾಗಿದ್ದಾನೆ. ಆತನು ಯಾವತ್ತೂ ಮಾತು ಕೊಟ್ಟು ಮಾತು ತಪ್ಪದ ದೇವರು. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದೀನಿ, ನೀನು ಕೃಪಾ ವಾಗ್ದಾನಗಳನ್ನು ಕೊಟ್ಟಿದೆಯಲ್ಲ ಸ್ವಾಮಿ, ಆ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ ಅಂತ ಆತನು ಹೇಳ್ತಾ ಇದ್ದಾನೆ. ಇನ್ನೊಂದೇನು ಹೇಳ್ತಾ ಇದ್ದಾನೆ, ನಿನ್ನ ಜನರನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ಎಂದಿನವರೆಗೂ ಪ್ರಸಿದ್ಧವಾಗಿರುವ ಹೆಸರನ್ನು ಪಡೆದುಕೊಂಡವನೇ ಅಂತ ಹೇಳ್ತಾ ಇದ್ದಾನೆ. ದೇವರ ಹೆಸರು ಪ್ರಸಿದ್ಧವಾಗಿದೆ, ಜಗತ್ ಪ್ರಸಿದ್ಧವಾಗಿದೆ. ಯೇಸು ಸ್ವಾಮಿ ಹೆಸರು ಜಗತ್ ಪ್ರಸಿದ್ಧವಾಗಿದೆ. ಆ ಹೆಸರನ್ನು ಪಡೆದುಕೊಂಡಿರುವಂಥ ಯೇಸುವೇ, ದೇವರೇ, ಯೆಹೋವನೇ, ಕರುಣಾಮಯನೇ ಎಂದು ಆತನು ಹೇಳ್ತಾ ಇದ್ದಾನೆ. ನಮಗೂ ಕೂಡ ಆ ಹೆಸರು ಪರಿಚಯವಿದೆ. ನಾವು ಕೂಡ ಆ ಹೆಸರನ್ನು ಅರಿತಿದ್ದೇವೆ. ನಾವು ಕೂಡ ಆತನ ಹೆಸರುಗಳನ್ನು ಆ ರೀತಿಯಾಗಿ ನಾವು ಸಂಬೋಧಿಸಿ ಆತನಿಗೆ ಪ್ರಾರ್ಥಿಸುವವರಾಗಿರಬೇಕು. ಅದೇ ರೀತಿಯಾಗಿ 5ನೆಯ ಅಂಶವನ್ನು ನೋಡುವಾಗ, ದಾನಿಯೇಲನು ಉಪವಾಸ ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ ಏನೇನು ಬೇಡಿಕೊಂಡನು? ಏನು ಬೇಡಿಕೊಂಡನು? ದಾನಿಯೇಲನು ನೋಡೋಣ. ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ ಪಾಪವನ್ನು ಅರಿಕೆ ಮಾಡುತ್ತಾ ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯೆಹೋವನಿಗೆ ಭಿನ್ನವಿಸಿದೆನು ಅಂತ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ದಾನಿಯೇಲನು ತನ್ನ ಮತ್ತು ತನ್ನ ಜನರ ಪಾಪದ ಅರಿಕೆಯ ಪ್ರಾರ್ಥನೆ ಮಾಡಿದನು. ದೇವರೇ, ನಾವು ನಿನ್ನ ಮಾತು ಕೇಳಲಿಲ್ಲ, ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇವೆ, ನಿನ್ನ ಆಜ್ಞೆಗಳನ್ನು ಕೈಕೊಳ್ಳಲಿಲ್ಲ, ನಿನ್ನ ನಿಯಮಗಳಿಗೆ ನಾವು ಒಳಗಾಗಲಿಲ್ಲ, ನಿನಗೆ ವಿರೋಧವಾಗಿ ಪಾಪ ಮಾಡಿರುವುದರಿಂದ ನಾವು ಈ ಸಂಕಟದಲ್ಲಿ ಸಿಕ್ಕಿಕೊಂಡಿದ್ದೇವೆ. ನಮಗೆ ಆಲಯವು ಬಿದ್ದು ಹೋಗಿದೆ. ನಮ್ಮ ಆಲಯವು 70 ವರ್ಷಗಳವರೆಗೆ ಅದು ಸರಿ ಹೊಂದುವುದಿಲ್ಲ. ಆದ್ದರಿಂದ ನಮ್ಮ ಜನರ ಪಾಪಗಳನ್ನು, ಅಪರಾಧಗಳನ್ನು, ದೋಷಗಳನ್ನು, ನಿನಗೆ ವಿರೋಧವಾಗಿ ನಡೆದಿರುವಂಥ ಸಂಗತಿಗಳನ್ನು ನೀನು ಕ್ಷಮಿಸಿಬಿಡು ಎಂದು ಆತನು ದೇವರಲ್ಲಿ ಮೊರೆ ಹೊಕ್ಕನು. ಅಲ್ಲಿ ಪ್ರಾರ್ಥನೆಯೂ ಮಾಡಿದನು, ವಿಜ್ಞಾಪನೆಯೂ ಮಾಡಿದನು ಎಂದು ನಾವಿಲ್ಲಿ ನೋಡುವವರಾಗಿದ್ದೇವೆ. ಅರಿಕೆ ಪ್ರಾರ್ಥನೆ ಆತನು ಮಾಡಿರುವುದರಿಂದ
ಅಲ್ಲಿ ಅವನಿಗೆ ಉತ್ತರ ಸಿಕ್ಕಿತು. ದಾನಿಯೇಲನು ಪ್ರಾರ್ಥನೆ ಮಾಡುತ್ತಾ ಇರುವಾಗಲೇ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದನು. ದೇವದೂತನಲ್ಲಿ ಬಂದು ಹೇಳ್ತಾ ಇದ್ದಾನೆ, ದೇವರು ನೀನು ಪ್ರಾರ್ಥನೆ ಮಾಡುವಾಗಲೇ ನಿನ್ನ ಪ್ರಾರ್ಥನೆಯು ದೇವರಿಗೆ ಮುಟ್ಟಿತು. ಓ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನನ್ನ ಎಷ್ಟು ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನೆ. ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ದೇವರಿಗೆ ಆ ಪ್ರಾರ್ಥನೆ ಮುಟ್ತಾ ಇದೆಯಾ? ನನಗೆ ಅದರ ಉತ್ತರ ಬರ್ತಾ ಇದೆಯಾ? ದಾನಿಯೇಲನು ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಆತನಿಗೆ ಪ್ರಾರ್ಥನೆಗೆ ಉತ್ತರ ಬಂತು. ಅಂಥ ಪ್ರಾರ್ಥನೆ ನಮ್ಮದಾಗಿರಬೇಕು. ಅಂಥ ಉಪವಾಸದ ಪ್ರಾರ್ಥನೆ ನಮ್ಮದಾಗಿರಬೇಕು. ನಾವು ಪ್ರಾರ್ಥನೆ ಮಾಡುತ್ತಿರುವಾಗಲೇ ಪರಲೋಕದಿಂದ ನಮಗೆ ಉತ್ತರ ಬರುವಂಥ ಉಪವಾಸದ ಪ್ರಾರ್ಥನೆಯಾಗಿರಬೇಕು. ಸಾಧಾರಣ ಪ್ರಾರ್ಥನೆ ಆದರೂ ಕೂಡ ನಮ್ಮ ಪ್ರಾರ್ಥನೆಯು ದೇವರಿಗೆ ಮುಟ್ಟಿ ಅದು ಭೂಲೋಕಕ್ಕೆ ಉತ್ತರ ತರುವಂಥದ್ದಾಗಿರಬೇಕು. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದಾನಿಯೇಲನ ಉಪವಾಸದ ಪ್ರಾರ್ಥನೆಯು ದೇವರಿಗೆ ಮುಟ್ಟಿದ ತಕ್ಷಣವೇ ಉತ್ತರ ದೊರೆಯಿತು. ಅದಕ್ಕೋಸ್ಕರ ಪ್ರಾರ್ಥನೆ ಒಂದೊಂದು ಸಾರಿ ಬೇಗನೆ ಉತ್ತರ ಸಿಗುವಂಥದ್ದಾಗಿದೆ, ಒಂದೊಂದು ಸಾರಿ ತಡವಾಗಿ ಉತ್ತರ ಸಿಗುವುದಾಗಿದೆ. ತಡವಾಗಿ ಉತ್ತರ ಬರುವವರೆಗೆ ನಾವು ತಾಳಿಕೊಳ್ಳುವವರಾಗಿರಬೇಕು, ಅದಕ್ಕೆ ಎದುರು ನೋಡುವವರಾಗಿರಬೇಕು. ನಮ್ಮ ಪ್ರಾರ್ಥನೆಯು ನಿರಂತರವಾಗಿರಬೇಕು ಎಂದು ಹೇಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ಸಂದೇಶವನ್ನು ಮುಗಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.